ಮೀಟಿಂಗ್ ಅಲ್ಲಿ ಬಹಿರಂಗವಾಗಿ ಹೇಳಿದಾರೆ ಅವರು, ಸುಧಾಕರ್ ಇಂದ ನಾನು ಸೋತೆ ಅಂತ. ನಿಜಾನೇ, ಅಲ್ಲಿ ಶರತ್ ಬಚ್ಚೇಗೌಡರು ಸಪೋರ್ಟ್ ಮಾಡ್ತಾರೆ, MTB ಸೋಲ್ದಿರ ಅಣ್ಣ. ನಾನು ಸೋಲಿಸಿದೆ, ನೀನು ಸೋತಿದ್ದಿ. ನೆಕ್ಸ್ಟು ಇದು ಬೇಡಣ್ಣ, MP ನೀವು ಆಗ್ಬೇಕು, ನೆಕ್ಸ್ಟ್ ಅವಕಾಶ ಇದೆ ನಿಮಗೆ, ನೆಕ್ಸ್ಟ್ ನಾವೆಲ್ಲ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನೀವು ಕರೆದಾಗ ಬಂದ ತಾನೆ ನಾವು ಒಂದು ಮಾತಾಡಿದ್ರು. ಸರಿ, ಎಲೆಕ್ಷನ್ ಬಂತು, ನಾನು ರಾಜಕಾರ್ಯದರ್ಶಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೀವು ಡೆಲ್ಲಿಗೆ ಮೆಸೇಜ್ ಕಳಿಸಿ. ಏನು ಅರ್ಥ ಇದೆ? ನನಗೆ ವಿಶ್ವಣ್ಣ ಅವರು ಆಶೀರ್ವಾದ ಮಾಡಿ ನನಗೆ ಬೆಂಗಳೂರು ಜಿಲ್ಲಾ ಪಂಚಾಯತಿಯಲ್ಲಿ 5 ವರ್ಷ ನನಗೆ ಅವಕಾಶ ಕೊಟ್ಟು ಅಧ್ಯಕ್ಷರು ಮಾಡಿದ್ರು, ಬೋರ್ಡ್ ಚೇರ್ಮನ್ ಮಾಡಿಸಿದ್ರು. ನನಗೆ ಸಪೋರ್ಟ್ ಮಾಡಿದಕ್ಕೋಸ್ಕರ ಅವ್ರ ಮಗ ಅವ್ರಿಗೆ ಅವಕಾಶ ಬೇಕು, ನೀವೆಲ್ಲ ಸಪೋರ್ಟ್ ಮಾಡಬೇಕಪ್ಪ ಅಂದಾಗ ನಾವು ಕೇಳೋದು ಸಹಜ. ತಪ್ಪೇನಿದೆ ಅದರಲ್ಲಿ? ಕೊಡಿ ಅಲೋಕ್ ವಿಶ್ವನಾಥ್ ಅವ್ರಿಗೆ ಕೊಡಿ ಅಂತ ಕೇಳಿದ್ದೀನಿ, ನಿಜ. ನಿಮಗೂ ಗೊತ್ತದು, ನಿಮಗೆ ನೇರವಾಗಿ ಹೇಳಿದ್ದೀನಿ. ಲಾಸ್ಟ್ ಕಡೆಗೆ ನಿಮಗೆ ಕೊಟ್ಟರು, ನಿಮಗೆ ಕೊಟ್ಟಾಗ ನಾವು ನಿಮ್ಮ ಜೊತೆ ಬಂದು ತಾನೆ, ನಿಮ್ಮ ಜೊತೆ ಮಾತಾಡಿದ್ದು ತಾನೆ, ನಿಮ್ಮ ಜೊತೆ ಕೆಲಸ ಮಾಡಿದ್ದು ತಾನೆ. ನೀವು ನನ್ನನ್ನು ಕಡೆಗಣಿಸಿ ಬಾಗೇಪಲ್ಲಿಲಿ ಯಾವ ರೀತಿ ಕೆಲಸ ಮಾಡಿದಂತ ಇಡೀ ಜನಕ್ಕೆ ಗೊತ್ತು. ನಿಮಗೆ ಬೇಕಾದವ್ರನ್ನ ಕರ್ಕೊಂಬಂದು, ನಿಮಗೆ ಬೇಕಾದವ್ರನ್ನ ಇದು ಮಾಡಿಕೊಂಡು, ವನಪ್ ರೆಡ್ಡಿ ಅವರು ಇದ್ರು, ಮತ್ತೆ ಅಲ್ಲಿ ಜಿಲ್ಲಾಧ್ಯಕ್ಷರು ರಾಮಲಿಂಗಪ್ಪ ಅವರು ಇದ್ರು, ಎಲ್ಲರೂ ಇದ್ರು. ಹರನಾಥ್ ರೆಡ್ಡಿ ಅವ್ರನ್ನ ಕರ್ಕೊಂಬಂದ್ರು, DJ ನಾಗರಾಜ್ ತರ ಬಂದಿದ್ರು, ಅವ್ರನ್ನ ಕಡೆಗಣಿಸ್ಕೊಟ್ಟು ಕಳಿಸಿದ್ರು. ಈ ಹರನಾಥ್ ರೆಡ್ಡಿ ಅವ್ರನ್ನ ಅವರು 15 ವರ್ಷದಿಂದ ಅವರು JDS ಅಭ್ಯರ್ಥಿ ಆಗಿದ್ರು. ಅಂಥವ್ರನ್ನ ಕರ್ಕೊಂಬಂದು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ ಬಲಿಪಶು ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಹರನಾಥ್ ರೆಡ್ಡಿ ಅವರು ಅವ್ರ ಪಾಡ್ಗೆನ ಇರ್ತಾ ಇದ್ರು, JDS ಅಲ್ಲಿ ಇದ್ರು, ಸುಬ್ಬಾರೆಡ್ಡಿ ಅವರು ಸಪೋರ್ಟ್ ಮಾಡ್ಕೊಂಡಿದ್ರು. ಸೊ ಎಲ್ಲರೂ ನೇರವಾಗಿ ನನಗೆ ಹೇಳಿದ್ರು, ನಾನು ಸುಬ್ಬಾರೆಡ್ಡಿ ಅವರು ಈ ಥರ ಮಾಡೋರ್ನೆಲ್ಲ ಕರ್ಕೊಂಬಂದು ಇವತ್ತು NDA ಕ್ಯಾಂಡಿಡೇಟ್ ಅಂತ ಬಿಂಬಿಸ್ತಾ ಇದ್ದಾರೆ. ಏನು ಹೇಳಿ, NDA ಅಭ್ಯರ್ಥಿ ಅಂತ. ನಾನು 63,000 ಮತ ತಗೊಂಡಿದ್ದೀನಿ, ರಾಜ್ಯದ ಕಾರ್ಯದರ್ಶಿ ಆಗಿದ್ದೀನಿ, ಒಬ್ಬ ಅಭ್ಯರ್ಥಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈಗಲೂ ಕೂಡ ಬಾಗೇಪಲ್ಲಿ ಬಿಟ್ಟು ನಾನು ಹೋಗ್ತಾ ಇಲ್ಲ, ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಸಂಪರ್ಕದಲ್ಲಿದ್ದೀನಿ. ನನ್ನನ್ನು ಬಿಟ್ಟು ಎಲೆಕ್ಷನ್ವರೆಗೂ ನಾನು ಯೂಸ್ ಮಾಡಿಕೊಂಡು, ಎಲೆಕ್ಷನ್ನಲ್ಲಿ ಬಲಜಿಗರು ಒಂದು ಓಟ್ ಹಾಕಲ್ಲ ಅಂದರು. MTB ನಾಗರಾಜ್ ಅವರಿದ್ದರು, EC ಮೋಹನ್ ಅವರಿದ್ದರು, ನಮ್ಮ ರಘು ಅವರು MLA ಅವರಿದ್ದರು. ಅನೇಕ ಜನದ ಮಧ್ಯೆ ಬಲಜಿಗರು ಬಾಗೇಪಲ್ಲಿಯಲ್ಲಿ ಬಲಜಿಗರು ಕ್ಯಾಂಡಿಡೇಟ್ MPಗೆ ನಿಂತಿದ್ದಾರೆ. ಬಲಜಿಗರು ಒಂದೇ ಒಂದು ಮತ, ಏನು ನಮ್ಮ ಈ ಮುಸ್ಲಿಂ ಜನಾಂಗಕ್ಕಿಂತ ಯೂನಿಟಿ ಅವರು ಜಾಸ್ತಿ, ಅವ್ರಿಗಿಂತ ಯೂನಿಟಿ ಆಗ್ತಾರೆ, ಬಲಜಿಗರು ಓಟ್ ಹಾಕಲ್ಲ ಅಂತ. ಇವತ್ತು ಬನ್ನಿ ಚಾಲೆಂಜ್ ಮಾಡ್ತೀವಿ. ಬಲಜಿಗರು ಇವತ್ತು ಜಾತಿ ನೋಡದೆ ಮುನ್ರಾಜ್ ಅವರು ಅಭ್ಯರ್ಥಿ ಆಗಿದ್ದಾರೆ, ನೆಕ್ಸ್ಟ್ ಯಾರು ಕೂಡ ಜಾತಿ ನೋಡಬಾರ್ದು, ಅವರು ಅದೇ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಸುಧಾಕರ್ಗೆ ನನಗಿಂತ ಹೆಚ್ಚಿಗೆ ಮತ ಕೊಟ್ಟಿದ್ದಾರೆ. ಬಲಜಿಗರು ಇರ್ತಕ್ಕಂಥ ಏನು ಜಾಸ್ತಿ ಇರ್ತಕ್ಕಂಥ ಬೂತ್ಗಳಲ್ಲಿ ನಾನು ಮಾಹಿತಿ ಕೊಡ್ತೀನಿ, ತೆಗೆದು ನೋಡ್ಲೇಬೇಕಿದ್ರೆ ಅವ್ರಿಗೂ ಗೊತ್ತದು. ಇವತ್ತು ಇವ್ರ ಜೊತೆ ಹಿಂಬಾಲಕ್ಕೆ ಓಡಾಡ್ತಾ ಇದ್ದಾರಲ್ಲ, NDA ಕ್ಯಾಂಡಿಡೇಟ್ ಅಂತ ಹರನಾಥ್ ರೆಡ್ಡಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರಲ್ವಾ. ಹರನಾಥ್ ರೆಡ್ಡಿ ಅವ್ರ ಊರಲ್ಲಿ ಎಷ್ಟು ಓಟ್ ಬಂದಿದೆ ನೋಡಿದ್ದಾರೆ. ಫಸ್ಟು ಯಾರು ಲೀಡ್ ಬಂದಿದ್ದಾರೆ? ಈ ಕಡೆ ಪತ್ತೂಡ್ಮು ಅಂತ ಇದೆ, ಅಲ್ಲಿ ನಿಮ್ಮ ಲೀಡ್ರು ಪ್ರಭಾವಿ ಲೀಡರ್ಗಳು ಇದಾರಲ್ಲ, ನಿಮ್ಗೆಲ್ಲರೂ ಜೊತೆಲಿ ಇಟ್ಕೊಂಡು ಓಡಾಡ್ತಾ ಇದ್ರಲ್ಲ, ಅಲ್ಲಿ ಅಲ್ಲೆಲ್ಲ ಯಾರು ಲೀಡ್ ಯಾರಿಗೆ ಕೊಟ್ಟಿದೆ ಲೀಡ್? ಎಲ್ಲ ಕಾಂಗ್ರೆಸ್ಗೆ ಲೀಡ್ ಕೊಟ್ಟಿರ್ತಕ್ಕಂಥವ್ರು ಅವರೆಲ್ಲ. ಇದು ಅರ್ಥ ಮಾಡ್ಕೊಬೇಕು. ಅವರು ಜೊತೆಲಿ ಇಟ್ಕೊಂಡ್ಬಿಟ್ರಲ್ಲ, ಕೆಲಸ ಯಾರು ಮಾಡಿದ್ದಾರೆ, ಕೆಲಸ ಎಲ್ಲಿ ಮಾಡಿದ್ದಾರೆ, ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ, ಅವ್ರನ್ನ MLA ಮಾಡಬೇಕು ಅಂತೆಲ್ಲ ಜೊತೆಲಿ ಇಟ್ಕೊಂಡು ಓಡಾಡ್ತಾರೆ. ನನ್ನನ್ನು ಹಾಳು ಮಾಡಬೇಕು ಅಂತಾನೆ ಓಡಾಡ್ತಾರೆ. ನೇರವಾಗಿ ಹೇಳ್ತೀನಿ, ನಾನು ಮಾತಾಡಬಾರ್ದಾಗಿತ್ತು. ನಾನು ಇವತ್ತು ನೋವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅಲ್ಲಿ ಕಷ್ಟಪಟ್ಟು ಪಕ್ಷ ಕಟ್ಟಿ ಇವತ್ತು ಬೆಳೆಸಿ 63,000 ಮತ ತಗೊಂಡಿದ್ವಿ. ಜನ ಇವತ್ತು ನೀನೇ ನೆಕ್ಸ್ಟ್ ಗೆಲ್ತಿ ಅನ್ನೋ ಮಟ್ಟದಲ್ಲಿದೆ. ಇವತ್ತು ಸುಬ್ಬಾರೆಡ್ಡಿ ಅವ್ರ ವಿರುದ್ಧ ಕಾನೂನು ಹೋರಾಟ ಕೂಡ ನಡೆಸ್ತಾ ಇದ್ದೀನಿ. ಕಾನೂನು ನಮ್ಮ ಪರವಾಗಿ ಆಗುತ್ತೆ, ನೋಡೋಣ. ಭಗವಂತ ಕಾನೂನಿಗೆ ನಾವು ಯಾರು ದೊಡ್ಡವರಲ್ಲ, ಕಾನೂನು ಏನಿದ್ರೆ ಅದಾಗುತ್ತೆ. ಅಂಥ ಸಮಯದಲ್ಲೂ ಕೂಡ ನೀವು ಮುನ್ರಾಜ್ ಅವ್ರು ಬರಲ್ಲ, ಸಂಘಟನೆ ನೀವು ನೋಡ್ತಾ ಇದ್ದೀರಾ, ಸಂಘಟನೆ ಮಾಡ್ತಾ ಇದ್ದೀರಾ. ನೀವು ಬಂದಲ್ಲಿ ಸಂಘಟನೆ ಮಾಡ್ತಾ ಇದ್ದೀರಾ. ನೀವು ಪಂಚಾಯತಿ ಬಂದು ಇವತ್ತು ಅಲ್ಲಿ ಜಿಲ್ಲಾ ಪಂಚಾಯತಿ ಪೂರ್ವಭಾವಿ ಸಭೆಗಳು ಅಂತ, ತಾಲೂಕ್ ಪಂಚಾಯತಿ ಪೂರ್ವಭಾವಿ ಸಭೆಗಳು ಅಂದರೆ ಏನು ನೀವು ಒಬ್ಬರೇನ? ಇವತ್ತು ಹೇಳ್ತಾ ಇದ್ರ ಸರ್ವಾಧಿಕಾರಿ ಧೋರಣೆ ಮಾಡಿದ್ದಾರೆ ವಿಜಯೇಂದ್ರ ಅವರು ಅಂತ. ಅವರಾದ ರಾಜ್ಯಾಧ್ಯಕ್ಷರು, ರಾಜ್ಯ ಪೂರ್ತಿ ನೋಡ್ಬೇಕು ಅವರು. ನೀವೇನ್ ಮಾಡ್ತಾ ಇದ್ದೀರಾ? ಈಗ ಇದು ಸರ್ವಾಧಿಕಾರ ಅಲ್ವಾ? ಒಬ್ಬ JDS ಅಭ್ಯರ್ಥಿನ ಆತನ ಹರನಾಥ್ ರೆಡ್ಡಿ ಅವ್ರದ್ದು BJP ಮೆಂಬರ್ಶಿಪ್ ಇದೆಯಾ? BJP ಮೆಂಬರ್ಶಿಪ್ ಇದ್ರೆ ತೋರಿಸ್ಲಿ. ಅವ್ರದ್ದು BJP ಮೆಂಬರ್ಶಿಪ್ ಅವ್ರೇನಾದ್ರು ಮಾಡ್ಕೊಂಡಿದ್ರೆ ಇವತ್ತು ಚಾಲೆಂಜ್ ಮಾಡ್ತೀನಿ, ತೋರಿಸ್ಲಿ ಅವರು. ಅವ್ರನ್ನ JDS ಇಂದ ಇರ್ತಕ್ಕಂಥವ್ರನ್ನ NDA ಅಭ್ಯರ್ಥಿ ಅಂತ ಜೊತೆಯಲ್ಲಿ ಕೂರಿಸ್ಕೊಂಡು ಫೋಟೋಗಳು ಹಾಕೊಂಡು ಅವ್ರನ್ನ ಫೋಕಸ್ ಮಾಡೋದಕ್ಕೋಸ್ಕರ ಇದು ಮಾಡಕ್ಕ. ಮತ್ತೆ ಮಂಡಲಾಧ್ಯಕ್ಷರುಗಳಿಲ್ಲ, ಜಿಲ್ಲಾಧ್ಯಕ್ಷರಿಲ್ಲ, ಇವೆಲ್ಲ BJP ಎಲ್ಲ ಇರ್ತಕ್ಕಂಥ ಹಳೆ ಕಾರ್ಯಕರ್ತರು ಒಬ್ಬರನ್ನ ಇದು ಮಾಡಿದಿರ. ಇವ್ರಿಗೆ ಬೇಕಾಗಿ ಟೀಮ್ ಮಾಡ್ಕೊಂಡು ನಾನು ಇರ್ತೀನಿ, ಗ್ರಾಂಟ್ಗಳು ಕೊಡ್ತೀನಿ, ಬನ್ನಿ ಎಲ್ರಿಗೂ, ನಿಮ್ಗೆ ಯಾಕೆ ನಾನು ಇರ್ತೀನಿ, ನೀವು ಹೋಗ್ಬೇಡ್ರಿ ಮುನ್ರಾಜು ಜೊತೆ ಅಂತ ಹೇಳ್ಬಿಟ್ಟು ಲೀಡರ್ಗಳಿಗೆಲ್ಲ, ನನ್ನ ಜೊತೆ ಇರೋರಿಗೆಲ್ಲ ನೀವು ಆಮಿಷ ಹೊಡ್ಕೊಂಡು ಗ್ರಾಂಟ್ ಕೊಡ್ತೀನಿ ಅಂತ ಆಸೆ ತೋರಿಸ್ತೀರಲ್ಲ. ತನ್ನಿ ಗ್ರಾಂಟ್, ಬೇಡ ಅನ್ನಲ್ಲ ನಾನು. ನೀವು ಗ್ರಾಂಟ್ ತಂದು ಅಭಿವೃದ್ಧಿ ಮಾಡಬೇಕು, ಕೊಡಿ ನಮ್ಮ ಜನಕ್ಕೆ, ಬೇಡ ಅಂದಿಲ್ಲ. ನಮ್ಮ ಕಾರ್ಯಕರ್ತರು ಕೊಡಿ, ಬೆಳೀಲಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಕೊಡಬೇಕು. ನೀವು ಹೇಳಿದ್ಮೇಲೆ ನೀವು ಹೋಗಿ ಚಾಕ್ವೇಲಲ್ಲಿ ಸಭೆ ಮಾಡಿದ್ದೀರಾ, ಎಲ್ಲ ಕುಂದುಕೊರತೆ ಸಭೆ, ನಿಮ್ಮ ಸಮಸ್ಯೆಗಳು ನೋಡ್ತೀನಿ ಅಂತ ಬಾತ್ಪಾಳ್ಯದಲ್ಲಿ ಮಾಡಿದ್ದೀರಾ, ಬಿಲ್ಡೂರಲ್ಲಿ ಮಾಡಿದ್ದೀರಾ. ಯಾರ್ಯಾರು ಸಮಸ್ಯೆ ಬಗೆಹರಿಸಿದ್ದೀರಾ ಸ್ವಾಮಿ? ನೀವು ತೋರಿಸಿ ಫಸ್ಟ್. ಈಗ
ಎಷ್ಟು ಜನಕ್ಕೆ ನೀವು ಗ್ರಾಂಟ್ಗಳು ಕೊಟ್ಟಿದ್ದೀರಾ ತೋರಿಸಿ. ಹೋಗ್ಲಿ, ಬಾಗೇಪಲ್ಲಿಗೆ ನೀವು ಸಚಿವರಾಗಿದ್ದಾಗ ನಿಮ್ಮ ಕೊಡುಗೆ ಏನು? ನಾನಾದ್ರೂ ಏನೂ ಇಲ್ಲ, ಅಧಿಕಾರ ಇಲ್ದಿದ್ದಾಗ 10 ಕೋಟಿ ಅನುದಾನ ತಂದು ಅಲ್ಲಿ ತಾಲೂಕಿಗೆ ಅನುದಾನ ಬಿಡುಗಡೆ ಮಾಡಿಸಿ ಸನ್ಮಾನ್ಯ ನಮ್ಮ ಅಶೋಕ್ ಅಣ್ಣವರು ನಮ್ಗೆ ಅನುದಾನ ಕೊಟ್ಟರು. ಅಶೋಕ್ ಅಣ್ಣವರು ನಮ್ಮೆಲ್ಲ ಕಾರ್ಯಕರ್ತರು ಬಂದಾಗ ನಮ್ಮ ಹುಡುಗ ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ, ನಾವು ಜಿಲ್ಲಾಧ್ಯಕ್ಷರು ಮಾಡಿದ್ವಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ವಿ, ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ, ಅವನೇ ಕ್ಯಾಂಡಿಡೇಟ್ ಅಂತ ಹೇಳಿ ಕಳಿಸಿದಾಗ ನನ್ನ ವಿರುದ್ಧ ಮಾಡ್ತಾನೆ. ಅದನ್ನೆಲ್ಲ ಮಾತಾಡಬಾರ್ದು ಅಂತ ಸುಮ್ಮನೆ ಇದೆ. ಈಗ ನೀವು ಹೇಳ್ತಿರಲ್ಲ, ನೀವು ನಾನು ಇಡೀ ಜಿಲ್ಲೆಯಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಇವೆಲ್ಲ ಕೂಡ ತನುಮಾನ ದನ ಹರಪಿಸಿದೀನಿ ಅಂತ. ಗೋರಿಬಿದ್ನೂರಲ್ಲಿ ಯಾರಿಗೆ ತನುಮಾನ ದನ ಕೊಟ್ಟಿದ್ದೀರಾ ಸ್ವಾಮಿ ನೀವು? ಪುಟ್ಸ್ವಾಮಿ ಗೌಡ್ಗ? ಆ ಮುರಳೀಧರ್ನ ಅಲ್ಲಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಿಜೆಪಿ ಓಟ್ ಇರ್ತಕ್ಕಂಥ ಕ್ಷೇತ್ರ ಅದು. ನಿಮ್ಮ ಮಂತ್ರಿ ಸ್ಥಾನ ನೀವು ತಗೊಂಡ ಮೇಲೆ, ನೀವು ಬಿಜೆಪಿ ಬಂದ ಮೇಲೆ ಅಲ್ಲಿ 8,000 ಬಂತು. ನಿಜಾನ ಇಲ್ವಾ? ಜೊತೆಯಲ್ಲಿ ಚಿಂತಾಮಣಿಲಿ ವೇಣುಗೋಪಾಲ್ ಕ್ಯಾಂಡಿಡೇಟ್ ಆದ್ರು, ಅಲ್ಲಿ JK ಕೃಷ್ಣಾರೆಡ್ಡಿಗೆ ಸಪೋರ್ಟ್ ಮಾಡಿದ್ರು. MC ಸುಧಾಕರ್ ಸೋಲ್ಬೇಕು ಅಂತ JK ಕೃಷ್ಣಾರೆಡ್ಡಿಗೆ ಸಪೋರ್ಟ್ ಮಾಡಿದ್ರು. ನೀವು ನಮ್ಮ ವೇಣುಗೋಪಾಲ್ ಹೋಯ್ತಾ? 25,000 ಓಟ್, ಅದು ಅವ್ರು 50,000 ಓಟ್ ತಗೊಬೇಕಾಗಿತ್ತು, ಅಂಥದ್ದು 25,000 ಬಂತು. ಶಿಡ್ಲಘಟ್ಟದಲ್ಲಿ ಮೇಲೂರು ರವಿಗೆ ಮಾಡಿದ್ರು. ಈ ಕಡೆ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಹೋದ್ರೆ ನಮ್ದು ಬಿಡಿ, ನಂದು ಡೈರೆಕ್ಟ್ ಆಗಿ ಪಾರ್ಟ್ನರ್ಸು, ಅದೇನು ಎಲ್ರಿಗೂ ಬಹಿರಂಗವಾಗಿ ಗೊತ್ತು. ನಂದು ಸೀದಾ ಇವ್ನು ಸೋಲ್ಬೇಕು ಅಂತಾನೆ ಮಾಡಿದ್ರು. ಜೊತೆಯಲ್ಲಿ ಇದು ದೇವನಹಳ್ಳಿ ಶಿಲ್ಮುಂಡಸ್ವಾಮಿನ ಸೋಲ್ಲಿ, ಈ ಕಡೆ KH ಮುನಿಯಪ್ಪ ಅವ್ರು ಗೆಲ್ಲಿ ಅಂತ ಕೊಟ್ಟು ಮಾಧ್ಯಮದಲ್ಲೇ ಗೊತ್ತು. KH ಮುನಿಯಪ್ಪ ಅವ್ರು ಎಲ್ಲೆಲ್ಲಿ ಬಂದಿದ್ರು, ನಿಮ್ಮ ಹತ್ರ ಕೂತ್ಕೊಂಡಿದ್ದು ಏನಿದು ಮಂತ್ರಿಗಳು, ಅವರೆಲ್ಲ ನಿಮ್ಮ ಸಪೋರ್ಟ್ ಹೆಂಗಿತ್ತು ಅಂತ ಗೊತ್ತು. ಜೊತೆಯಲ್ಲಿ ನಮ್ಮ ಧೀರಾಜ್ ಮುನ್ರಾಜು ಪಾಪ ಆತನು ಕಷ್ಟಪಟ್ಟು ಏನೋ ಪಾರ್ಟಿ ಕಟ್ಟಿ, ಅಲ್ಲಿ ಹೊಸದಾಗಿ ನನ್ನಂಗೆ ಹೋಗಿ ಎಲ್ಲ ಪಾರ್ಟಿ ಕಟ್ಟಿ ಅಲ್ಲೇನೋ ದೇವ್ರ ದಯದಿಂದ ಗೆದ್ಕೊಂಬಂದ್ಬಿಟ್ಟ. ಇವತ್ತು ವಿಜಯೇಂದ್ರ ಅವ್ರ ಚೇಳಗಳು, ವಿಜಯೇಂದ್ರ ಅವ್ರ ಹಿಂಬಾಲಕರು ಅಂತ ಹೇಳ್ತಾರಲ್ಲ, ಹಿಂಬಾಲಕರು ಶಾಸಕರು, ಇದು MLS ಅಂತ ಹೇಳಿದಾರಲ್ಲ, ನಿಮ್ಮ ಹಿಂಬಾಲಕರು MLS ಜಾಸ್ತಿ ಓಟ್ ತಗೊಂಡಿದ್ದೀನಿ ಅಂತ ಅವರೇ ಗೆದ್ದಿರೋದು. ನೀವು ಮಂತ್ರಿ ಇದ್ದಾಗ ಈ ನಮ್ಮ ಏನು ವಿಭಾಗ, ಕೋಲಾರ, ಚಿಕ್ಕಬಳ್ಳಾಪುರ ವಿಭಾಗ, ತುಮಕೂರು ಈ ಕಡೆ ಇದೆಯಲ್ಲ, ನಮ್ದು ವಿಭಾಗ ಮಟ್ಟದಲ್ಲಿ ರಾಮನಗರ ಇರ್ಬೋದು, ಬೆಂಗಳೂರದ ಗ್ರಾಮಾಂತರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ಒಬ್ಬರೇ ಮೇಲೆ ಗೆದ್ದಿರೋದು. ಅದು ಯಾರು ಹೇಳಿ? ನಮ್ಮ ವಿಜಯಣ್ಣ ಅವ್ರ ಶಿಷ್ಯನೇ ಅವರು. ನೇರವಾಗಿ ಹೇಳ್ತೀನಿ, ಹೇಳಿದ್ರಲ್ಲ ನಿಮ್ಮ ಹಿಂಬಾಲಕರು ಅಂತ. ಹೌದು, ಹಿಂಬಾಲಕರೇ, ನಾನು ಹೌದು ನಿಜ, ಪಾರ್ಟಿ ಅಧ್ಯಕ್ಷರು ಹಿಂಬಾಲಕರು, ತಪ್ಪೇನಿದೆ? ಅವರೇ ಗೆದ್ದಿರೋದು. ನಿಮ್ಮ ಶಿಷ್ಯರು ಯಾರು ಗೆದ್ದಿದ್ದಾರೆ ಸ್ವಾಮಿ? ಹೇಳಿ ಸ್ವಾಮಿ. ಮಾಲೂರಲ್ಲಿ ಆ UD ವಿಜಯ್ ಕುಮಾರ್ನ ಪಕ್ಷ ಕಟ್ಟಿರೋನ್ನ ಹಾಳು ಮಾಡಿದ್ರಿ. ಆ ಪಾಪ JDS ಎಲ್ಲ ನಿಂತ್ಕೊಂಡಿದ್ರೆ ಮಂಜುನಾಥ್ ಗೌಡ ಗೆಲ್ತಾ ಇದ್ದ, ಅವ್ರನ್ನ ಕರ್ಕೊಂಬಂದು BJP ಅವ್ರನ್ನೂ ಹಾಳು ಮಾಡಿದ್ರು. ಹೋಯ್ತಾ? ಬಂಗಾರಪೇಟೆಯಲ್ಲಿ BJP ಗೆದ್ದಿತ್ತು, ಆಮೇಲೆ KGF ಅಲ್ಲಿ BJP ಗೆದ್ದಿತ್ತು, ಮುಳಬಾಗ್ಲಲ್ಲಿ ಇದರಲ್ಲಿ ಶ್ರೀನಿವಾಸಪುರದಲ್ಲಿ BJP ಗೆದ್ದಿತ್ತು, ನೆಲಮಂಗಲದಲ್ಲಿ BJP ಗೆದ್ದಿತ್ತು. ನೀವಿದ್ರ ಅವಾಗ? ಒಂದು ಸೀಟ್ ಇರ್ಲಿಲ್ಲ, ಬರಡು ಭೂಮಿ ಅಂತ ಹೇಳ್ತಾ ಇದ್ರಲ್ಲ BJPಯಲ್ಲಿ. ನಿಮ್ಮ ಸ್ನೇಹಿತರು ಈಗ ಜಿಲ್ಲಾ ಪಂಚಾಯತಿ ಜಿಲ್ಲಾ ಅಧ್ಯಕ್ಷರಿಗೆ ಆಕಾಂಕ್ಷಿ ಇದ್ರಲ್ಲ, ಅವ್ರ ಮೇಲೆ BJP ಕ್ಯಾಂಡಿಡೇಟ್ ನಿಂತಿದ್ರಲ್ಲ, ಎಷ್ಟು ಸಾವಿರ ಓಟ್ ತಗೊಂಡಿದ್ರು? 5,000 ಚಿಲ್ಲರೆ ಓಟ್ ತಗೊಂಡಿದ್ರಲ್ಲ BJPದ. ಅದು ಯಾವುದು, ಎಲ್ಲಿಂದ ಬಂದಿತ್ತು? BJP ವೋಟರ್ಸ್ ಇಲ್ವಾ? ನೀವು ಸ್ಥಳೀಯ ಸಮಿತಿಯಲ್ಲಿ ಈಗ ನಮ್ಮ ನಗರಸಭೆಯಲ್ಲಿ ನಿಂತ್ಕೊಂಡಾಗ ಅವರೆಲ್ಲ BJP ಓಟಿಂದ ಗೆದ್ದಿರೋ ಮೆಂಬರ್ಗಳು ಇಲ್ವಾ ಇಲ್ಲಿ? ಅವಾಗ ನೀವಿದ್ರಾ? ನೀವು ಬಂದಾಗ ನಿಮ್ಮ ಶಕ್ತಿನೂ ಸೇರಿಸ್ಕೊಂಡು ಪಕ್ಷ ಬೆಳೀಲಿ ಅಂತ ನಾವು ಆಸೆ ಪಟ್ಟಿದ್ದೀವಿ. ನೀವು ಈಗ ಹೇಳ್ತೀರ ನನ್ನಿಂದ ಮುಖ್ಯಮಂತ್ರಿ ಆದ್ರು ಅಂತ. ನೀವು ಬರೋಕ್ ಮೊದಲು 104 ಸೀಟ್ ಗೆದ್ದಿದ್ದಾರೆ ಸ್ವಾಮಿ. 104 ಸೀಟು ನನ್ನಂಥವ್ರು ಕಷ್ಟಪಟ್ಟು ಇಡೀ ಕ್ಷೇತ್ರದಲ್ಲಿ ತಿರುಗಿ, ರೋಡ್ ತಿರುಗಿ, ಮನೆ ತಿರುಗಿ, ಸ್ವಾಮಿ ಬುದ್ಧಿ ಅಂತ ಕಾಲು ಹಿಡಿದು ಕೈ ಹಿಡಿದು MLAಗಳಾಗಿದ್ರು ನಮ್ಮ BJPಯವರು 104 ಜನ. ನೀವು ಅಲ್ಲಿ ಮಂತ್ರಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರ ಆಸೆಗೋಸ್ಕರ ನೀವು ಇದಕ್ಕೆ ಬಂದ್ರಿ ನಮ್ಮ BJP. ಆಯ್ತು, ನಮ್ಮ ಸರ್ಕಾರ ಬರ್ತಾ ಇದೆ, ನಮ್ಮ ಸರ್ಕಾರದಲ್ಲಿ ಬಂದು ನಮ್ಗೆ ಶಕ್ತಿ ಬರುತ್ತೆ, ಸುಧಾಕರಣ್ಣ ಅವ್ರು ಬಂದ್ರೆ ನಮ್ಗೆ ಇನ್ನ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಳ್ಳೆ ಶಕ್ತಿ, ಈ ಭಾಗದಲ್ಲಿ ಇನ್ನ ಬೆಳೀತೀವಿ ಅಂತ ಆಸೆ ಕೊಟ್ಟು ನಾವೆಲ್ಲ ಇದು ಮಾಡಿದ್ವಿ. ತಪ್ಪ ನಮ್ದು. ಇವತ್ತು ನೀವು ಮಂತ್ರಿ ಆದ್ಮೇಲೆ ನಾನು ಬೋರ್ಡ್ ಚೇರ್ಮನ್ ಆಗಿದ್ದೆ. ಕೋವಿಡ್ ಬಂದಿತ್ತು, 2 ಕೋಟಿ ಅನುದಾನ ಮುಖ್ಯಮಂತ್ರಿಗಳ ಹತ್ರ, ಯಡಿಯೂರಪ್ಪ ಅವ್ರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಕೋವಿಡ್ ಐಟಮ್ಮು ನಮ್ಮೆಲ್ಲ ಹಾಸ್ಪಿಟ್ಲ್ಗಳಿಗೆ ಇದು ಮಾಡಬೇಕು ಅಂತ ನಮ್ಮ ಬೋರ್ಡ್ಗಳಿಂದ ಮಾಡಿಸಿದ್ವಿ. ಅದಕ್ಕೆ ಸಿಗ್ನೇಚರ್ ಬೇಕಾಗಿತ್ತು. ನೀವು ಆರೋಗ್ಯ ಸಚಿವರಿದ್ರಿ. ಬೆಳಗ್ಗೆ 6 ಗಂಟೆಗೆ ಸ್ವಾಮಿ ನಿಮ್ಮ ಮನೆ ಹತ್ರ ಬಂದಿದ್ದು ನಾವು 8 ಜನ ಅಧ್ಯಕ್ಷರುಗಳು, ನಮ್ಮ ರವಿ ಇರ್ಬೋದು, ನಾನಿರ್ಬೋದು, ಜಯಣ್ಣ ಇರ್ಬೋದು, ಎಲ್ಲರೂ ಬಂದ್ವಿ. 6 ಗಂಟೆಗೆ ನಮ್ಮ ಗೇಟ್ ಒಳಗೆ ಬಿಡಿಸ್ಕೊಂಡಿಲ್ಲ. ನೀವು ಕುತ್ಕೊಳ್ಳೋಕೆ ಚೇರ್ ಇಲ್ಲ ನಮಗೆ, ರೋಡಲ್ಲಿ ಫುಟ್ಪಾತಲ್ಲಿ ನಿಂತ್ಕೊಂಡಿದ್ವಿ, ಟಿಫನ್ ಇಲ್ಲ, ಊಟ ಇಲ್ಲ. 8 ಗಂಟೆ ರಾತ್ರಿವರೆಗೂ ನೀವು ಈಚೆಗೆ ಬಂದಿಲ್ಲ. ಈಚೆಗೆ ಬಂದ್ಬಿಟ್ಟು ಇವತ್ತಾಗಲ್ಲ ಮುನ್ರಾಜು ಅವರೇ, ಇನ್ನೊಂದ್ಸಲಿ ನಾನು ಬರ್ತೀನಿ, ನೋಡ್ತೀನಿ, ಆಗ್ತೀನಿ ಅಂತ ಹೇಳ್ಬಿಟ್ಟು ನಮ್ಮನ್ನು ವಾಪಸ್ ಕಳಿಸ್ರಲ್ಲ. ನಿಮ್ಮದು ಯಾವ ಸಂಸ್ಕೃತಿ, ಯಾವುದು ಸಂಘಟನೆ ಇದು? ನೀವು ಫೋನ್ ತೆಗ್ದಿಲ್ಲ ಅಂತ ವಿಜೇಂದ್ರ ಅವ್ರ ಬಗ್ಗೆ ಮಾತಾಡ್ತಿರಲ್ಲ ನೀವು. ಅವರು ಯಾವ ರೀತಿ ಮನೆ ಹತ್ರ ಹೋದ್ರೆ ಕಾರ್ಯಕರ್ತರನ್ನ
ಟ್ರೀಟ್ ಮಾಡ್ತಾರೆ, ಅವ್ರು ಯಾವ ರೀತಿ ಕಾರ್ಯಕರ್ತರ ಜೊತೆ ಇರ್ತಾರೆ ಅಂತ ಒಂದ್ಸಲಿ ಮನೆ ಹತ್ರ ಹೋಗಿ ನೋಡಿ, ನೀವು ಗೊತ್ತಾಗುತ್ತೆ. ಇಡೀ ಸಂಪರ್ಕ ಇಡೀ ರಾಜ್ಯದವ್ರನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ. ನೀವು ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು, ನಮ್ಮ ತಾಲೂಕವ್ರು ಯಾರ ನಮ್ಮ ಮೆಂಬರ್ ಯಾರ ಪಾಪ ಕಾರ್ಯಕರ್ತರು ಬಂದ್ರೆ ಆ ರೋಡಲ್ಲಿ ಅಲಿಬೇಕಾಗಿತ್ತು, ಒಳಗೆ ಚೇರ್ ಇರಲಿಲ್ಲ ನಮಗೆಲ್ಲ ಮಿನಿಸ್ಟ್ರಿ. ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡು ನೀವು ಇವತ್ತು ಹೇಳ್ತಾ ಇದ್ರ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನಮ್ಮ ಸಂದೀಪ್ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಇದನ್ನ ನಮ್ಮ ಕೇಂದ್ರದ ನಾಯಕರು ಮತ್ತೆ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರಣ್ಣವರ ಒಂದು ಸಾರಥ್ಯದಲ್ಲಿ ಯುವಕರಿಗೆ ಒಂದು ಅವಕಾಶ ಕೊಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಸಂಘಟನೆಯ ಒಂದು ಶಕ್ತಿಯನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಸಂದೀಪ್ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೆ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವ್ರಿಗೆ ಎಲ್ಲರೂ ಕೂಡ ನಾನು ಏನು ಸಹಕಾರ ನೀಡಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಇವತ್ತು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಅವ್ರಿಗೆ ಭಗವಂತ ಶಕ್ತಿ ಕೊಡ್ಲಿ. ಒಳ್ಳೆಯ ಒಂದು ಸಂಘಟನೆ 3 ವರ್ಷಗಳ ಒಂದು ಅವಕಾಶ ಏನು ಅವ್ರು ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ಒಂದು ಸಂಘಟನೆಯನ್ನ ಮಾಡಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಏನು 5 ತಾಲೂಕುಗಳು, ಚಿಕ್ಕಬಳ್ಳಾಪುರ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಗುಡಿಬಂಡೆ ಇರ್ಬೋದು, ಇದು ನಮ್ಮ ಗೌರಿಬಿದನೂರು ಇರ್ಬೋದು, ಚಿಂತಾಮಣಿ ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ಇವೆಲ್ಲ 5 ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ಲಿಸುವಂತ ಶಕ್ತಿ ಅವ್ರಿಗೆ ಆ ಭಗವಂತ ನೀಡಲಿ ಮತ್ತೆ ಅವ್ರ ಸಂಘಟನಾ ರೀತಿ ಬೆಳೆಸ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿಯನ್ನ ಮಾಡ್ಕೊತಾ ಇದ್ದೇನೆ. ವಿಶೇಷವಾಗಿ ಏನು ಕಳೆದ 2 ದಿನಗಳಿಂದ ಈಗಾಗಲೇ ರಾಜ್ಯದ ಚುನಾವಣಾ ಅಧಿಕಾರಿಗಳಾಗಿ ಗಣೇಶ್ ಕಾರ್ಣಿಕ್ ಅವರು ಮತ್ತೆ ಸಹ ಅಧಿಕಾರಿಗಳಾಗಿ ಏನು ಅಶ್ವಥ್ ನಾರಾಯಣ ಅವರು ಇರ್ಬೋದು, ರಾಜಣ್ಣ ಅವರು ಇರ್ಬೋದು ಬಂದು ಅನೇಕ ಬಾರಿ ಒಂದು ಸಭೆಗಳನ್ನ ಮಾಡಿ ಮಾಹಿತಿಯನ್ನ ತಗೊಂಡು ಜಿಲ್ಲೆಯಲ್ಲಿ ಯಾರಿಗೆ ಅವಕಾಶ ಕೊಟ್ಟರೆ ಸಂಘಟನೆ ಮಾಡ್ಬೋದು ಒಂದು ದೃಷ್ಟಿ ಇಟ್ಕೊಂಡು 3ರನ್ನ ಆಯ್ಕೆ ಮಾಡಿ ಕಳಿಸಿದ್ರು. ನಮ್ಮ ಸಿಕಲ್ ರಾಮಚಂದ್ರೇಗೌಡರನ್ನ ಮತ್ತೆ ತಳವಾರ ಪ್ರತಾಪ್ ಅವ್ರನ್ನ ಮತ್ತೆ ಸಂದೀಪ್ ರೆಡ್ಡಿ ಅವ್ರನ್ನ. ಈ 3ರಿಗೂ ಸಂಘಟನೆಯನ್ನ ನಿಭಾಯಿಸುವಂತ ಒಂದು ಶಕ್ತಿ ಕೂಡ ಇತ್ತು. ಅವ್ರನ್ನ ಎಲ್ಲರೂ ಕೂಡ, ಯಾಕಂದ್ರೆ 3 ಜನರನ್ನು ಆಯ್ಕೆ ಮಾಡೋಕ್ಕಾಗಲ್ಲ, ಒಬ್ಬರನ್ನೇ ಆಯ್ಕೆ ಮಾಡೋಕ್ಕಾಗುತ್ತೆ. ಜೊತೆಯಲ್ಲಿ ಇನ್ನೊಬ್ರು ಮರಳಕುಂಟೆ ಕೃಷ್ಣಮೂರ್ತಿ ಅಂತ ಕೂಡ ಅವರು ಹೆಸರು ಕೊಟ್ಟಿದ್ರು ಕಡೆ ಗಳಿಗೆಯಲ್ಲಿ ಅಂತ ಕೂಡ ಗೊತ್ತಾಗಿತ್ತು, ನಮಗೆ ಗೊತ್ತಿರಲಿಲ್ಲ. ಅವರು ಕೂಡ ಸ್ನೇಹಿತರೆ, ಅವರು ಕೂಡ ನಾನು ಆಕಾಂಕ್ಷಿಯಾಗಿದ್ರು. ಮತ್ತೆ SRS ದೇವರಾಜು ಅಂತ ಒಬ್ರು ಆಕಾಂಕ್ಷಿಯಾಗಿದ್ರು. ಆದ್ರೆ 3 ಜನದ ಮಾತ್ರ ಹೋಗಿತ್ತು. ಒಂದು ಸಂಘಟನೆ ಒಂದು ಏನು ಇವತ್ತು ಚುನಾವಣೆ ಯಾವ ರೀತಿ ಪ್ರಕ್ರಿಯೆ ನಡೀತು ಅದರಲ್ಲಿ ಸಂದೀಪ್ ರೆಡ್ಡಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವೆಲ್ಲ ಕೂಡ ಸ್ವಾಗತ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಏನು ಈಗ ಸಂಸದರಾಗಿದ್ದಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ, ಅವರ ಒಂದು ಮಾಧ್ಯಮ ಏನು ಮಿತ್ರರನ್ನು ಕರೆದು ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾನು ಕೂಡ ಗಮನಿಸಿದ್ದೀನಿ. ಈ ಒಂದು ಸಂಸ್ಕೃತಿ, ಈ ಒಂದು ವಿರುದ್ಧವಾಗಿ ಪಕ್ಷದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡುವಂತ ಸಂಸ್ಕೃತಿ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮೊದಲಿಂದ ಕೂಡ ಯಾವುದೂ ಇಲ್ಲ. ಪಕ್ಷದ ಕಟ್ಟುನಿಟ್ಟಿನ ಸಿಪಾಯಿ, ಕಟ್ಟುನಿಟ್ಟಿನ ಕಾರ್ಯಕರ್ತ ಯಾವ ರೀತಿ ಅಂತಂದ್ರೆ ಕಡೆಗಳಿಗೆವರೆಗೂ ಕೂಡ ನನಗ್ ಬೇಕು ಅಂತ ಎಲ್ಲರೂ ಕೂಡ ಕೇಳೋದು ಅವಕಾಶ ಇದೆ. ಆದ್ರೆ ಒಬ್ಬರನ್ನ ಆಯ್ಕೆ ಮಾಡಿದ ಮೇಲೆ ಅವರ ವಿರುದ್ಧವಾಗಿ ಮಾತಾಡೋದು ಯಾಕೆ ಮಾಡ್ಬೇಕು, ಅವ್ರು ನನ್ನ ಜೊತೆಲಿರೋರ್ನೇ ಮಾಡ್ಬೇಕು ಅನ್ನೋದು ಇದೆಯಲ್ಲ, ಅದೆಲ್ಲ ಕೂಡ ನಾನು ಈ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಆ ಒಂದು ಮೊದಲಿಂದ ಸಿದ್ಧಾಂತ ಕೂಡ ಇಲ್ಲ. ಯಾಕಂದ್ರೆ ಇವತ್ತು ಅರ್ಥ ಮಾಡ್ಕೋಬೇಕು. ಅವ್ರು ಕೆಲವು ಪದಗಳನ್ನು ಉಪಯೋಗಿಸಿದ್ದಾರೆ. ನನ್ನನ್ನ ರಾಜ್ಯ ಕಾರ್ಯದರ್ಶಿ ಮಾಡಿರ್ತಕ್ಕಂಥ ಸಂದರ್ಭ, ಈಗ ಯಾಕೆ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ರಾಜ್ಯದ ಮಾತಾಡಬಾರ್ದು ನಾನು, ಯಾಕಂದ್ರೆ ಒಂದು ಪಕ್ಷದಲ್ಲಿ ಇದ್ಕೊಂಡು ಸಂಸದರ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಆದ್ರೂ ಕೂಡ ಅವ್ರು ಮಾತಾಡಿದ್ದಕ್ಕೆ ನಾನು ಕೂಡ ಮಾತಾಡ್ತಾ ಇದ್ದೀನಿ. ಒಬ್ಬ ಸಂಸದರಾಗಿ ಇವರು ಅದಕ್ಕೆ ಮೊದಲು ಸಚಿವರಾಗಿ ಕೆಲಸ ಮಾಡಿದರೆ, ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಪ್ರಭಾವಿ ಸಚಿವರಾಗಿ ರಾಜ್ಯದಲ್ಲಿ ಬಿಂಬಿಸ್ಕೊಂಡಿದ್ದಾರೆ. ಆದ್ರೆ ನಾನು ಕೂಡ ಬಾಗೇಪಲ್ಲಿಯಲ್ಲಿ ಬಂದು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲಾ ಜಾತಿಯವರ ಸಮ್ಮುಖದಲ್ಲಿ ನಮ್ಮೆಲ್ಲ ಪ್ರತಿಯೊಬ್ಬ ಮತದಾರರು ಕೂಡ ನನಗೆ 63,000 ಮತವನ್ನು ಹಾಕಿ ಅಲ್ಲಿ ನಾನು ಕಡೆ ಲಾಸ್ಟ್ ಬಾರ್ಡ್ರಲ್ಲಿ ಸೋತಿದ್ದೀನಿ. ಅದು ಕೂಡ ಖುಷಿ ಇದೆ ನನಗೆ, 63,000 ಮತ ಕೊಟ್ಟಿದ್ದಾರಲ್ಲ ಅಂತ ಒಂದು ಸಂದರ್ಭದಲ್ಲಿ ಸಂಘಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನನ್ನನ್ನು ರಾಜ್ಯ ಕಾರ್ಯದರ್ಶಿ ಮಾಡಿದ್ರೆ ಯಾರನ್ನೋ ಎಲ್ಲಿಂದನೋ ಬಂದಿರೋ ಒಂದು ರಾಜ್ಯ ಕಾರ್ಯದರ್ಶಿ ಮಾಡಿದ್ದಾರೆ ಅಂತ ಕೂಡ ಮಾತಾಡಿದ್ದಾರೆ. ಅದಕ್ಕೂ ಕೂಡ ಸುಮ್ಮನೆ ಇದ್ದೆ ನಾನು. ಆದ್ರೆ ನೆನ್ನೆ ಮಾಧ್ಯಮದಲ್ಲಿ ಕೂಡ ಹೇಳಿದ್ರೆ, ನಿಮ್ಮ ಹಿಂಬಾಲಕರಿಗೆ ವಿಜೇಂದ್ರ ಅವ್ರ ಬಗ್ಗೆ ಯಾವ ರೀತಿ ಮಾತಾಡಿದ್ದಾರೆ ಅಂದ್ರೆ, ನಿಮ್ಮ ಹಿಂಬಾಲಕರಿಗೆ ನೀವು ರಾಜ್ಯ ಕಾರ್ಯದರ್ಶಿ ಮಾಡ್ತೀರಾ, ಉಪಾಧ್ಯಕ್ಷರು ಮಾಡ್ತೀರಾ, ಪ್ರಧಾನ ಕಾರ್ಯದರ್ಶಿಗಳು ಮಾಡ್ತೀರಾ, ಹಂಗೆ ಹಿಂಗೆ ಅಂತ ಮಾತಾಡಿದ್ದಾರೆ. ನಾವು ನೇರವಾಗಿ ಹೇಳ್ತೀವಿ, ಭಾರತೀಯ ಜನತಾ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ 25 ವರ್ಷಗಳಿಗಿಂತ ಹೆಚ್ಚು ಸಂಘಟನೆಯನ್ನ ಮಾಡ್ಕೊಂಡು ಬಂದು ಬೆಂಗಳೂರಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಾಗಿ, ರಾಜ್ಯದ ಜಿಲ್ಲಾ ಪಂಚಾಯತಿಗಳಿಗೆ ಅಧ್ಯಕ್ಷನಾಗಿ, ಎಲ್ಲಾ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳಿಗೆ ಅಧ್ಯಕ್ಷನಾಗಿ ಒಕ್ಕೂಟಕ್ಕೆ, ಮತ್ತೆ ಜೊತೆಯಲ್ಲಿ ಬೋರ್ಡ್ ಚೇರ್ಮನ್ ಕೂಡ ಅವಕಾಶ ಕೊಟ್ಟಿರೋದು ಏನಕ್ಕೆ ಅಂದ್ರೆ, ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದಾನೆ, ಎಲ್ಲೋದ್ರೂ ಪಕ್ಷ ಸಂಘಟನೆ ಮಾಡ್ತಾನೆ ಅಂತ
ಗುರುತಿಸಿ ನಾನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ. ಸುಮ್ನೆ ಹಿಂಬಾಲಕರಿಗೆ ಅಂತ ಕೆಲಸ ಮಾಡಿದಿರೋರು ಕೊಡೋದಲ್ಲ ಅದು. ಯಾಕಂದ್ರೆ ನಮ್ಮ ಜೊತೆ ಜಯನ್ ಅವ್ರು ಕೊಡೋ ಪೋಸ್ಟ್ ಅಲ್ಲ ಅದು. ರಾಜ್ಯದಲ್ಲಿ ರಾಜ್ಯ ಕಾರ್ಯದರ್ಶಿ ಮಾಡ್ಬೇಕು ಅಂದ್ರೆ ಹಳದಿ ತೂಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ ನೋಡಿ ರಾಜ್ಯದ ನಾಯಕರು ಮತ್ತೆ ದೇಶದಲ್ಲಿರ್ತಕ್ಕಂಥ ನಮ್ಮೇನು ನರೇಂದ್ರ ಮೋದಿ ಅವರ ಒಂದು ತಂಡ ಏನಿದೆ, JP ನಡ್ಡಾಜಿ ಅವರ ಒಂದು ತಂಡ ಏನಿದೆ, ಅಲ್ಲಿ ಎಲ್ಲರಿಗೂ ಕೂಡ ಎಲ್ಲರ ಹೆಸರನ್ನ ಪರಿಗಣನೆಗೆ ತಗೊಂಡು ಹೈಕಮಾಂಡ್ ಸೂಚನೆ ಮಾಡಿದ ಮೇಲೆ ಆಯ್ಕೆ ಮಾಡೋದು. ಇದೆಲ್ಲ ಅರ್ಥ ಮಾಡ್ಕೊಬೇಕು ಅವ್ರು. ವಿರೋಧ ಮಾಡೋದಲ್ಲ. ಈಗ ನನ್ನನ್ನು ರಾಜಕಾರ್ಯಾಧ್ಯಕ್ಷ ಮಾಡಿದ್ರೆ ಇವ್ರಿಗೆ ಏನು ಕೆಲಸ ಮಾಡಕ್ ತಾನೇ ಬಂದಿದ್ದೀನಿ ನಾನು. ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಬಂದಂತ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಅವ್ರ ಮನೆಗೆ ಭೇಟಿ ಕೊಟ್ಟೆ. ಅವ್ರ ಮನೆಗೆ ಭೇಟಿ ಕೊಟ್ಟಾಗ ನನ್ನನ್ನ ಯಾಕೆ ಸುಮ್ಮನೆ ಬರ್ತೀಯ ಬಾಗೇಪಲ್ಲಿಗೆ, ಅಲ್ಲಿ 4,000 ಓಟ್ ಇಲ್ಲ, ಓಟ್ ಹಾಕೋರಿಲ್ಲ ಅಲ್ಲಿ ಜನ. ಇದೇ ರೀತಿ ಕೇಳಿಬೇಕಿದ್ರೆ ಅವ್ರನ್ನ ನೀವು ಕ್ವಶನ್ ಕೇಳ್ಬೇಕಿದನ್ನ. ಅಲ್ಲಿ ಜನನೇ ಇಲ್ಲ, BJP ಅಂದ್ರೆ ಯಾರು ಬರಲ್ಲ ಅಲ್ಲಿ, ಸುಮ್ಮನೆ ಏನು ದುಡ್ಡು ವೇಸ್ಟ್ ಮಾಡ್ಕೊತೀನಿ ನೀನು ಅಂತ ನನಗೆ ಹೇಳಿದ್ರು. ಅಣ್ಣ ನೀನು ಆಶೀರ್ವಾದ ಮಾಡೋಣ, ನಾನು ಗೆದ್ಕೊಂಡ್ ಬರ್ತೀನಿ, ಅಲ್ಲಿ ನಿಮ್ಮ ಆಶೀರ್ವಾದ ಇರಲಿ. ನಾನು ಆ ರೀತಿ ಬಂದು ಸಂಘಟನೆ ಮಾಡಿರ್ತಕ್ಕಂಥವ್ರು ನಾನಲ್ಲಿ. ನಮ್ಮೆಲ್ಲ ಪಕ್ಷದ ಅಧ್ಯಕ್ಷರುಗಳಲ್ಲಿದ್ರು, ಎಲ್ಲ ಪಕ್ಷದ ಪದಾಧಿಕಾರಿಗಳಿದ್ರು, ಎಲ್ಲ ಮತ್ತೆ ಎಲ್ಲಿ CPM ಅಲ್ಲಿ ಇರ್ತಕ್ಕಂಥ ಅನೇಕ ಜನ ನಾನು ಹೋದ್ಮೇಲೆ ಒಳ್ಳೆ ಕೆಲಸ ಮಾಡೋನು ಬಂದಿದ್ದಾನೆ ಯುವಕ ಅಂತ ಹೇಳ್ಬಿಟ್ಟು ನನಗೆ ಸಾಥ್ ಕೊಟ್ಟು ಕೆಲಸ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಇವರು ರಾಮಲಿಂಗಪ್ಪ ಅವರು ಅಧ್ಯಕ್ಷರಾಗಿದ್ದರು. ಅವರು ಒಬ್ಬ ಆಕಾಂಕ್ಷಿ ಆಗಿದ್ರು. ಆಕಾಂಕ್ಷಿಗಳು ಸಹಜ, ನಮ್ಮ ಪಾರ್ಟಿಯಲ್ಲಿ ಆಕಾಂಕ್ಷಿಗಳು 4 ಜನ ಇರ್ತೀವಿ, 5 ಜನ ಇರ್ತೀವಿ. ಆದ್ರೆ ಆ ರಾಮಲಿಂಗಪ್ಪ ಅವರು ಕೆಲಸ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಕೂಡ JDS ಅಲ್ಲಿ ಇರ್ತಕ್ಕಂಥ ಕೋನಪ್ಪ ರೆಡ್ಡಿ ಅವ್ರನ್ನ ಕರ್ಕೊಂಡ್ಬಂದು ನಮ್ಮ ಮೇಲೆ ಆಪೋಸಿಟ್ಗೆ ಕ್ಯಾಂಡಿಡೇಟ್ ಬಂದಾಗ ಇದು ಅವಶ್ಯಕತೆ ಇತ್ತು ಅವ್ರಿಗೆ. ನಾನು ಸಂಘಟನೆ ಪರ್ವ ಮಾಡ್ತೀನಿ, ನಾನು ಸಂಘಟನೆಗೆ ತನು ಮನ ಧನ ಎಲ್ಲ ನಾನು ಅರ್ಪಿಸ್ಬಿಟ್ಟಿದ್ದೀನಿ ಅಂತ ನನ್ನ ಮಾಧ್ಯಮದಲ್ಲಿ ಹೇಳಿದ್ದಾರೆ. ನಾನು ಬಾಗೇಪಲ್ಲಿಯಲ್ಲಿ ಅಭ್ಯರ್ಥಿ ಆಗ್ಬೇಕು ಅಂತ ಬಂದಾಗ ಮತ್ತೆ ಯಾವತ್ತೂ ಒಂದು ದಿನ ನನ್ನ ಜೊತೆ ಬಂದು ಕ್ಯಾನ್ವಾಸ್ ಮಾಡಿದವರಲ್ಲ, ಒಂದು ದಿನ ನನಗೆ ಸಪೋರ್ಟ್ ಮಾಡಿದವರಲ್ಲ. ಅಲ್ಲಿಗೂ ಕೂಡ ನಾನು ನಮ್ಮ ತಂದೆ ತಾಯಿ ಕಾಲು ಮುಗ್ದಿಲ್ಲ. ಅಷ್ಟೊಂದು ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಬಾಗೇಪಲ್ಲಿಗೆ ಬಂದಾಗಿಂದ ನಾನು ಸುಧಾಕರ್ ಅವರಿಗೆ ಕಾಲು ಮುಗ್ದಿರೋಷ್ಟು, ಬಂದಾಗ ಹೋದಾಗ ಕಾಲು ಮುಗ್ದಿರೋಷ್ಟು ನಮ್ಮ ತಂದೆ ತಾಯಿ ಕೂಡ, ನನಗೂ ನನ್ನ ಹುಟ್ಟಿಸಿರ್ತಕ್ಕಂಥ ತಂದೆ ತಾಯಿ ಕೂಡ ನಾನು ಕಾಲು ಮುಗ್ದಿಲ್ಲ. ಅದನ್ನ ಇಡೀ ಬಾಗೇಪಲ್ಲಿ ಜನ ನೋಡಿದ್ದಾರೆ, ಇಡೀ ನಮ್ಮ ಕಾರ್ಯಕರ್ತರು ನೋಡಿದ್ದಾರೆ. ಅಂತ ಟೈಮಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿಲ್ಲ. ಅಲ್ಲಿಗೂ ಕೂಡ ನಾನು ಹೊಟ್ಟೆಲಿ ಇಟ್ಕೊಂಡೆ. ಜೊತೆಯಲ್ಲಿ ಲಾಸ್ಟ್ಗಳಿಗೆ ಬಿ ಫಾರಂ ಬಂತು. ಬಿ ಫಾರಂ ನನಗೆ ಬರುತ್ತೆ ಅಂತ ಗೊತ್ತಿತ್ತು, ಯಾಕಂದ್ರೆ ಕೆಲಸ ಮಾಡೋಕೆ ಪಕ್ಷ ಗುರುತಿಸುತ್ತೆ. ಈಗ ಸಂದೀಪ್ ರೆಡ್ಡಿ ಅವ್ರು ಕೆಲಸ ಮಾಡಿದರೆ ಮಾಡ್ತಾರೆ ಅಂತ ಶಕ್ತಿ ಇದೆ, ಕೊಟ್ಟಿದ್ದಾರೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ನನಗೂ ಬಿ ಫಾರಂ ಅದೇ ರೀತಿ ಕೊಟ್ಟರು. ಬಿ ಫಾರಂ ತಗೊಂಡ್ವಿ. JP ನಡ್ಡಾಜಿ ಅವರು ಬಂದು ಕ್ಯಾನ್ವಾಸ್ಗೆ ಬಂದ್ರು, ಎಲ್ಲ ಬಂದ್ರು. ಇವರು ಒಂದು ದಿನ ನಾನು ಕ್ಯಾನ್ವಾಸ್ಗೆ ಬಂದಿಲ್ಲ, ನಾಮಿನೇಷನ್ ಹಾಕಕ್ಕೆ ಬಂದ್ರು, ಮನೇಲಿ. ಕಡೆಗೆ ಕೋನಪ್ಪ ರೆಡ್ಡಿ ಅವ್ರ ಪರನೇ ಮಾತಾಡಿದ್ರು. ಅದ್ರ ಜೊತೆಯಲ್ಲಿ ಏನು ನಾನು ಸಂಘಟನೆ ಬಂದು ನನ್ನ ಮನೆ ಹತ್ರ ಕ್ಯಾನ್ವಾಸ್ ಬಿಟ್ಬಿಟ್ಟು ಬಂದಣ್ಣ, ನೀನು ಬಂದರೆ ಗೆದ್ಕೊಂಡ್ಬಿಡ್ತೀನಣ್ಣ ಅಂತ ಅನೇಕ ಬಾರಿ ಬಂದು ಹತ್ಕೊಂಡು ಕೇಳಿದ್ದೀನಿ. ಅವರು ಬಂದಿಲ್ಲ, ನನಗೆ ಅನ್ಯಾಯ ಮಾಡಿದ್ರು. ಜೊತೆಯಲ್ಲಿ ತನುಮನ ಹೇಳಿದ್ರಲ್ಲ, ಅದನ್ನ ಹೇಳ್ಬಾರ್ದು. ನಾನು ನಿನಗೆ ತನುಮನ ಕೊಡ್ತೀನಿ ಬಾಪ, ಸದಾಶಿವನಗರ ಕಳಿಸಪ್ಪ, ನಿನಗೆ ಎಲೆಕ್ಷನ್ಗೆ ನಿಮ್ಗೆ ಖರ್ಚಿಗೆ ಕೊಡ್ತೀನಿ ಅಂತ ಬಿಟ್ಟು ಕರೆದುಬಿಟ್ಟು, ಅದೆಲ್ಲ ಬಹಿರಂಗವಾಗಿ ಹೇಳ್ಬಾರ್ದು. ಕರೆದುಬಿಟ್ಟು ಕಳಿಸ್ಬಿಟ್ಟು ಆಯ್ತಣ್ಣ ಥ್ಯಾಂಕ್ಸ್ ಅಣ್ಣ ಅಂತಬಿಟ್ಟು ನಿನ್ನ ಜೊತೆ ಇರ್ತೀನಣ್ಣ ಅಂತ ನಾನು ಹೇಳಿದ್ನಲ್ಲ, ಕರ್ಸ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಯಿಸ್ಬಿಟ್ಟು ಬೇರೆ ಕಾಂಗ್ರೆಸ್ ಅವ್ರು ಕೊಟ್ಟು ಕಳಿಸಿರ್ತೀರಲ್ಲ ನೀವು. ಇದೇನಾ ತನುಮನ ನೀವು ಸಂಘಟನೆ ಮಾಡಿರೋದು? ನೀವು ಪಾರ್ಟಿ ಕಟ್ಟರಲ್ಲಿ ಇದೇನಾ? ಪಕ್ಷಕ್ಕೆ ಬಿ ಫಾರಂ ಕೊಟ್ಟರು ತಾನೆ, ನನಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದಾಯ್ತು ತಾನೆ. ಯಾರಿಗೆ ಸಪೋರ್ಟ್ ಇರ್ತದೆ ಅದನ್ನ ನೀವೇ ಅರ್ಥ ಮಾಡ್ಕೋಬೇಕು. ಯಾರಿಗೆ ಸಪೋರ್ಟ್ ಮಾಡಿದ್ರಿ, ಯಾರಿಗೆ ಆ ದುಡ್ಡನ್ನು ಕೊಟ್ಟು ಕಳಿಸಿದ್ರಿ ಅಂತ ಎಲ್ಲ ಗೊತ್ತು ನನಗೆ. ಅದೆಲ್ಲ ನಾವು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅದ್ರ ಜೊತೆಯಲ್ಲಿ ನಾನು ಬಾಗೇಪಲ್ಲಿಗೆ ಬಂದಾಗಿಂದ ಅಧಿಕಾರ ನಮ್ದಿಲ್ಲ, ಸರ್ಕಾರ ಇತ್ತು. ನಮ್ಮೆಲ್ಲ ಜನರನ್ನು ಕೆಲಸ ಮಾಡಿಕೊಂಡು, ಜನರಿಗೆ ಇದು ಮಾಡಿಕೊಂಡು, ಗುಡಿಬಂಡೆ ಪಟ್ಟಣ ಪಂಚಾಯತಿ ಗೆದ್ದಿದ್ದೀವಿ, ESSN ಸೊಸೈಟಿಗಳು ಗೆದ್ದಿದ್ದೀವಿ. ಆಮೇಲೆ ಜೊತೆಯಲ್ಲಿ ಏನು ಚೇಳೂರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಏನು ತಾಲೂಕು ಅಂತ ಘೋಷಣೆ ಮಾಡಿದ್ರು, ಅದನ್ನ 10 ಕೋಟಿ ಅನುದಾನನ ನನ್ನ ಕೈಲಿ ಅಧಿಕಾರ ಇಲ್ದಿದ್ದಾಗಲೇ ನಾನು ಅಶೋಕ್ ಅಣ್ಣವ್ರನ್ನ ಹಿಡ್ಕೊಂಡು 10 ಕೋಟಿ ಅನುದಾನನ ಬಿಡುಗಡೆ ಮಾಡಿಸ್ಕೊಂಡು ಬಂದಿರ್ತಕ್ಕಂಥವ್ನು. ಕ್ಷೇತ್ರ ಅಭಿವೃದ್ಧಿ ಆಗಲಿ, ಜನರಿಗೆ ಒಳ್ಳೇದಾಗಲಿ, ಅದನ್ನ ಪೂಜೆ ಮಾಡೋಕ್ಕೆ ಅಂತ ಸಚಿವರು ಇದ್ರು. ನನ್ನನ್ನು ಬಿಟ್ಟು ಪೂಜೆ ಮಾಡಕ್ಕೆ ಬಂದೆ ಕೋನಪ್ಪ ರೆಡ್ಡಿ ಅವ್ರನ್ನ ಕರ್ಕೊಂಡ್ಬಂದು. ಶಕ್ತಿನ ನಾನು ಅನ್ಫಿಟ್ ಅಂತ ಹೇಳಕ್ಕೆ ನಾನು ತಯಾರಿಲ್ಲ. ಒಬ್ಬೊಬ್ಬರ ಶಕ್ತಿನೂ ಒಂಥರ ಇರುತ್ತೆ. ನಮ್ಮ ಪಕ್ಷಕ್ಕೆ ಶಕ್ತಿ ಬರಲಿ ಅಂತ ಅವ್ರನ್ನ BJP ಕರ್ಕೊಂಡಿರು. ಇವತ್ತು 104 ಜನ ಇವತ್ತು ಸ್ಯಾಕ್ರಿಫೈಸ್ ಮಾಡಿ ಇವ್ರು ಬಂದಿರತಕ್ಕಂಥವ್ರು 17 ಜನಕ್ಕೂ ಮಂತ್ರಿ ಕೊಟ್ಟು ಇಡೀ ಕ್ಷೇತ್ರ ಅಭಿವೃದ್ಧಿ ಮಾಡಲಿ. ಈ ಭಾಗದಲ್ಲಿ ಇನ್ನ ಶಕ್ತಿ ನೆಕ್ಸ್ಟ್ ಯಾರನ್ನೂ ನಾವು ಕರ್ಕೊಳ್ಳೋ ಇರಬಾರ್ದು, ನೆಕ್ಸ್ಟ್ 150 ಸೀಟ್ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇಟ್ಕೊಂಡು ಇವ್ರನ್ನ ಕರ್ಕೊಂಡ್ಬಂದು ಪಾರ್ಟಿ ಇವ್ರ ಜವಾಬ್ದಾರಿ ಕೊಟ್ಟರು. ಇವರೇ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರು ಮಾಡಿದ್ರು. ರಾಜ್ಯದ ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರು ಬೊಮ್ಮಾಯಿ ಸಾಹೇಬರು CM ಆಗಿದ್ರು, ಇವ್ರು ರಾಜ್ಯದ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷರಾಗಿದ್ರು. ಆ ಪ್ರಣಾಳಿಕೆ ಕೊಟ್ಟರು. ಯಾವಾಗ ಹುಟ್ಟಿದ್ದು? ನಾವೆಲ್ಲ ಕ್ಯಾನ್ವಾಸ್ ಎಲ್ಲ ಆಗಿ 2-3 ದಿನ ಇದ್ದಾಗ ಪ್ರಣಾಳಿಕೆ ಇವರು ಆ ಜನ ಉಗಿತಾ ಇದ್ರಲ್ಲಿ ಹಾಕಿ ಕಿತ್ತಾಕ್ಬಿಟ್ರು. BJP ಅವರು ಅದು ಕಾಂಗ್ರೆಸ್ ಅವ್ರು ಬೊಬ್ಬೆ ಹೊಡಿತಾ ಇದ್ದಾಗ ಅವ್ರಿಗೆಲ್ಲ ಉತ್ತರ ಕೊಡೋಕ್ಕಾಗಿಲ್ಲ. ನಾವೆಲ್ಲ ಜನ ಬಾಯಿ ಬಡ್ಕೊಂಡಿದ್ವಿ.
ಅಕ್ಕಿ ಕೊಡಿಸೋ ವ್ಯವಸ್ಥೆ ಮಾಡಿ, ಸರ್ಕಾರ ಇದೆ, ನೀವು ಯಾಕೆ ಹಿಂಗೆ ಮಾಡ್ತಾ ಇದ್ರೆ ಜನ ಬೈತಾ ಇದ್ದಾರೆ ಅಂತ. ಅಂಥ ಟೈಮಲ್ಲಿ ನೀವು ಕಿವಿಗೆ ಹಾಕ್ಕೊಂಡಿಲ್ಲ. ಏನೋ ಇವ್ರು ಏನು ಹಾಕ್ಬಿಡ್ತಾರೆ, ನಮ್ಮನ್ನೆಲ್ಲ ನೋಡಿ ಹಾಕ್ಬಿಡ್ತಾರೆ ನೋಡಿ. ಇನ್ನು ಸಾಲದಿದ್ದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬೊಮ್ಮಾಯಿ ಅವ್ರನ್ನೇ ಕರ್ಕೊಂಬಂದು ನಿಲ್ಸೋಂಗಿದ್ರು. ಇವ್ರು ನಿಂತ್ಕೊಂಡೇ ಸೋತ್ಕೊಂಡ್ಬಿಟ್ರು. ಇನ್ನು ಅವ್ರನ್ನ ಕರ್ಕೊಂಬಂದಿದ್ರೆ ಇನ್ನ ಗೋವಿಂದ. ಅಂಥ ಪರಿಸ್ಥಿತಿಗೆ ತಂದು ಅವತ್ತು ನಿಲ್ಸಿದ್ರಿ. ಇವತ್ತು ಅವ್ರಿಗೆ ಶಕ್ತಿ ಇದೆ, ಇವತ್ತು ಶಕ್ತಿ ಇದೆ, ಕೆಲಸ ಮಾಡಬೇಕು. ದ್ವೇಷ ರಾಜಕಾರಣ ಬಿಡಬೇಕು. ನಮ್ಮಂಥ ಯುವಕರನ್ನ ಜೊತೆಯಲ್ಲಿ ಇಟ್ಕೊಂಡು ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಪಕ್ಷ ಕಟ್ಟಿದ್ರೆ ಇವತ್ತು ರಾಜ್ಯದಲ್ಲಿ ನಂಬರ್ 1 ಚಿಕ್ಕಬಳ್ಳಾಪುರ ಮಾಡ್ಬೋದು ನಾವು. ಇವತ್ತಿಗೂ ಕಾಲ ಮಿಂಚಿಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಅವ್ರ ಮೇಲೆ ದ್ವೇಷ ಇಲ್ಲ. ಇಷ್ಟೊತ್ತು ನಾನು ನೋವನ್ನು ಹೇಳಿದ್ದೀನಿ. ಯಾಕೆ ಅಂದರೆ ಇವತ್ತು ಬಹಿರಂಗವಾಗಿ ನಾವು ಮಾತಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಆದರೂ ಒಂದು ಒಮ್ಮತಕ್ಕೆ ಬಂದು ಪಕ್ಷ ಕಟ್ಬೋದು. ಇವತ್ತು ಕಾಂಗ್ರೆಸ್ ಅವ್ರು ನಗ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ದಿವಾಳಿ ಅಂತ ಹೋಗ್ತಾ ಇದೆ. ಬಿಟ್ಟಿ ಬಾಕಿಗಳು ಕೊಡೋಕ್ಕಾಗಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಇರಬೇಕು? ಚಿಕ್ಕಬಳ್ಳಾಪುರದಲ್ಲಿ ಏನು ಆತನಿಗೆ ರಾಜಕೀಯ ದಂಧ ಗಾಳಿ ಗೊತ್ತಿರಲಿಲ್ಲ. ಪ್ರದೀಪ್ ಈಶ್ವರ್ ಮೇಲೆ ಸೋತ್ಕೊಂಡ್ಬಿಟ್ರಿ ನೀವು. ಪ್ರದೀಪ್ ಈಶ್ವರ್ ನೋಡಲ್ಲ ಇಲ್ಲಿ ಗೆಲ್ಸಿರೋದು. ಆತನ ಪ್ರಭಾವದಿಂದ ಗೆದ್ದಿಲ್ಲ. ಆತನು ಜನ ನೋವು ಕೊಟ್ಟು ನಿಮ್ಮನ್ನ ಸೋಲ್ಸಿದ್ದು. ಅದಕ್ಕೆ ವರ ಪ್ರದೀಪ್ ಈಶ್ವರ್ಗೆ ಗೆಲ್ಲಕ್ಕೆ ಅವಕಾಶ ಆಯ್ತು ಅಷ್ಟೇ. ಅದನ್ನ ನೀವು ಅರ್ಥ ಮಾಡ್ಕೊಬೇಕು. ನೀವು ಅರ್ಥ ಮಾಡ್ಕೊಬೇಕದು. ಜನ ನಿಮ್ಮ ವಿರುದ್ಧ ದಂಗೆ ಎದ್ದು ನಿಮ್ಮ ವಿರುದ್ಧ ಯಾರೇ ನಿಂತ್ಕೊಂಡಿದ್ರು ಅವತ್ತು ಓಟ್ ಹಾಕ್ತಾ ಇದ್ರು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು. ಅದನ್ನ ಪಾಠ ಕಲಿಸಿದ್ದಾರೆ. ನೀವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ನೀವು ಅದನ್ನ ಈಗಲೂ ಅರ್ಥ ಮಾಡಿ. ನೀವು MP ಆಗಿದ ತಕ್ಷಣ ತಿರ್ಗಾ ಅದನ್ನ ಚೇಂಜ್ ಮಾಡಿ. MP ಆಗೋವರೆಗೂ ಸ್ವಲ್ಪ ಸೈಲೆಂಟಾಗಿ ನೀನು ಅಲ್ಲಿ ನಿನ್ಗೆ ನನಗೆ ಹೇಳಿದ್ರಿ. ನೆಕ್ಸ್ಟ್ ಆಯಿತು, ಆಗಿದ್ದಾಯಿತು, ಮುನ್ರಾಜ್ ಅವರೇ ಅನ್ಯಾಯ ಆಯಿತು, ನೀವು ನೆಕ್ಸ್ಟ್ ಗೆಲ್ಲಬೇಕು ಅಂತ ನನಗೆ ಹೇಳಿದ್ರಿ. ಇವತ್ತು ತಿರ್ಗಾ ಅದೇ ಚಾಳಿನೇ ಜೊತೆಯಲ್ಲಿ ನೀವು ಹೋಗಿ ಎತ್ಕೊಂಡೋಗಿ ಅಲ್ಲಿ ಅರ್ನಾಥ್ ರೆಡ್ಡಿ ಅಂತ ಕ್ಯಾಂಡಿಡೇಟ್ನ ಇವತ್ತಿಂದ NDA ಕ್ಯಾಂಡಿಡೇಟ್ ಅಂದ್ರೆ ನಿಮ್ಗೇನು NDA ಕ್ಯಾಂಡಿಡೇಟ್ ಬರ್ಕೊಟ್ಟಿದ್ದಾರಾ? ನಾನು ಹೇಳ್ತಾ ಇದ್ದೀನಿ, ಇವತ್ತು BJP ಪಕ್ಷದಿಂದನೇ ಕ್ಯಾಂಡಿಡೇಟ್ ಅವಕಾಶ ಸಿಕ್ಕಿದ್ರೆ ನಾನು ಇವ್ರಿಗೂ ಹೇಳ್ತೀನಿ. ಸಂದೀಪ್ ರೆಡ್ಡಿ ಹೆಸರು ನಾನು ಹೇಳ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ BJP ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ. ನೀವು ಅಲ್ಲಿ NDA ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀರಾ, ಹೇಳಿ. CKL ರಾಮಚಂದ್ರಗೌಡ ಇದು BJP ಕ್ಯಾಂಡಿಡೇಟ್ ಅಂತ ಹೇಳ್ತೀನಿ. ಹೊರಳಕುಂಟೆ ಕೃಷ್ಣಮೂರ್ತಿ BJP ಕ್ಯಾಂಡಿಡೇಟ್ ಆಕಾಂಕ್ಷಿ ಅಂತ ಹೇಳ್ತೀನಿ. ತಪ್ಪಿದೆ ಸರ್? ಕರೆಕ್ಟಾ ಇಲ್ವಾ? ನಾನು ಪಕ್ಷದ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತೀನಿ. ನಾನು ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀನಿ. ಪಕ್ಷದ ಆಕಾಂಕ್ಷಿಗೆ ಸಪೋರ್ಟ್ ಮಾಡ್ತೀನಿ. ನಿಮ್ಮ ಥರ ನಾನು NDA ಕ್ಯಾಂಡಿಡೇಟು ಇನ್ನೊಂದು ಕ್ಯಾಂಡಿಡೇಟ್ ಅಂತ ದ್ವೇಷದ ರಾಜಕಾರಣ ಮಾಡಿ ಕಾಲೆಳೆಯಕ್ಕೆ ಬರಲ್ಲ ನಾನು. ಈಗ